ವಿದ್ಯಾ ಪೋಷಕ ಸಂಸ್ಥೆ ಯಕ್ಷಗಾನ ಕಲಾರಂಗ 56ನೇ ಮನೆಯನ್ನ ದೀಪ ಬೆಳಗಿಸಿ ಪೂಜ್ಯರಾದ ಕರಂದಲ್ಲಿ ಕೃಷ್ಣ ಭಟ್ರು ಹಾಗೆ ಪಂಡಿತ ಶ್ರೇಷ್ಠರಾದ ಭಾಸ್ಕರ ಭಟ್ರು ನಮ್ಮ ಶಾಸಕರು ಹಿರಿಯರಾದ ಆನೆಗುಡ್ಡೆಯ ಧರ್ಮದರ್ಶಿಗಳು ಎಲ್ಲ ಸೇರಿ ಇದನ್ನು ದೀಪ ಬೆಳೆಸಿ ಉದ್ಘಾಟಿಸಿದ್ದೀವಿ. ಆ ವಿದ್ಯೆಗೆ ಅವಳಿಗೆ ಆ ಮನೆಯಿಂದ ತೊಡಕಾಗಬಹುದು ಎಂದು ನಾವು ಮನಗಂಡು ಅವರ ಇಡೀ ಕುಟುಂಬ ಒಂದು ಪ್ರತಿಭಾವಂತ ಕುಟುಂಬ ಆಗಿರುವಾಗ ಈ ಮಗುವಿಗೆ ಒಂದು ಆ ಮನೆಯಲ್ಲಿ ವಾಸ್ತವ್ಯದಲ್ಲಿದ್ರೆ ವಿದ್ಯೆಗೆ ತೊಡಕಾಗಬಹುದು ಅಂತ ಹೇಳಿ ನಾವು ಕಟ್ಟಿ ಮುಗಿಸ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೇವೆ. ಆ ರೀತಿಯಲ್ಲಿ ನಿರ್ಧಾರ ಮಾಡಿದಾಗ ನಮಗೆ ಒದಗಿ ಬಂದವರು ಪಂಡಿತ ಶ್ರೇಷ್ಠ ಶ್ರೀ ಪಂಜ ಭಾಸ್ಕರ ಭಟ್ರು ಇದನ್ನ ಪ್ರಾಯೋಜಕತ್ವ ವಹಿಸಿ ಮುಂದೆ ಬಂದಿದ್ದಾರೆ. ನನಗೆ SSLCಲಿ 93% ಅಂಕ ಬಂದಿತ್ತು. ಅದಾದಮೇಲೆ ನಮ್ಮದು HM ಮತ್ತೆ ಲೆಕ್ಚರರ್ಸ್ ಎಲ್ಲ ವಿದ್ಯಾಪೋಷಕ್ಕೆ ಅರ್ಜಿ ಹಾಕು, ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ನಾನು ಹಾಗೆ ಅರ್ಜಿ ಹಾಕಿದೆ. ಅದಾದಮೇಲೆ ನಮ್ಮ ಮನೆ ಭೇಟಿಗೆ ಬಂದಿದ್ರು. ಮನೆ ಭೇಟಿಗೆ ಬಂದಾಗ ನಂಗೆ ವಿದ್ಯಾಪೋಷಕ ಅಂದರೆ ಏನಂತ ಅಷ್ಟೊಂದು ಐಡಿಯಾ ಇರಲಿಲ್ಲ. ಅದಾದಮೇಲೆ ಕುಂದಾಪುರದಲ್ಲಿ ವಿನಮ್ರ ಸಹಾಯಧನ ಪ್ರೋಗ್ರಾಮ್ ಕರೆದಿದ್ರು. ಅಲ್ಲಿ ತುಂಬ ಸಂಪನ್ಮೂಲ ವ್ಯಕ್ತಿಗಳು ಹಾಗೆ ಮನೆ ಫಲಾನುಭವಿ ವಿದ್ಯಾರ್ಥಿಗಳು, ಉದ್ಯೋಗ ದೊರೆತಂತಹ ವಿದ್ಯಾಪೋಷಕ ವಿದ್ಯಾರ್ಥಿಗಳೆಲ್ಲ ಮಾತನಾಡಿದ್ರು. ಆಗ ನಂಗೆ ವಿದ್ಯಾಪೋಷಕ ಅಂದರೆ ಒಂದು ಕುಟುಂಬ ಥರ ಅಂತ ಹೇಳಿ ಒಂದು ಭಾವನೆ ಬಂತು. ಅದಾದಮೇಲೆ ನಮಗೆ ಕ್ಯಾಂಪ್ ಕರೆದಿದ್ರು. ಕ್ಯಾಂಪಲ್ಲಿ ನಾನು ನನ್ನ ಮನೆ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡೆ. ಅಂದರೆ ಮನೆ ಒಂದು ಕಡೆ ಗೋಡೆ ಇಲ್ಲ, ಹಾಗೆ ಬಾಗಿಲು ಸರಿಯಾಗಿಲ್ಲ, ಮನೆಯೊಳಗೆ ಹಾವು ಚೇಳೆಲ್ಲ ಬರ್ತಾ ಇತ್ತು, ಇಲಿಗಳ ಕಾಟ ತುಂಬ ಇತ್ತು, ಮಳೆ ಬಂದ್ರಂತೂ ನೀರೆಲ್ಲ ಒಳಗೆ ಬರ್ತಿತ್ತು, ಪುಸ್ತಕ ಎಲ್ಲ ಚಂಡಿ ಆಗಿದ್ದು ಕೂಡ ಉಂಟು, ಅದನ್ನೆಲ್ಲ ಹೇಳ್ಕೊಂಡೆ. ಅದಾದ ಸ್ವಲ್ಪ ದಿನದಲ್ಲೇ ಮುರಳಿ ಸರ್, ಗಂಗಾಧರ್ ಸರ್ ಮತ್ತೆ ನಾರಾಯಣ್ ಸರ್ ನಮ್ಮ ಮನೆ ಭೇಟಿಗೆ ಬಂದರು. ಮನೆ ನೋಡ್ಬಿಟ್ಟು ಅವ್ರಿಗೆ ಒಂದ್ಸಲ ಶಾಕ್ ಆಯಿತು. ಕೇಳಿದ್ರು, ಈ ಥರ ಮನೇಲಿ ಹೇಗಿದ್ರಿ ನೀವು ಅಂತೆಲ್ಲ ಕೇಳಿದ್ರು. ಹಾಗೆ ಇನ್ನೊಂದು ಮೂರು ತಿಂಗಳಲ್ಲಿ ಮನೆ ಕಟ್ಟಿಕೊಡ್ತೇವೆ ಅಂತ ಒಂದು ಭರವಸೆ ಕೊಟ್ಟು ಹೋದ್ರು. ಅದೇ ರೀತಿ ಮೂರು ತಿಂಗಳಲ್ಲಿ ನಮ್ಮ ಮನೆನೂ ಆಯಿತು. ಮನೆ ಆಗಿ ತುಂಬಾ ಖುಷಿ ಉಂಟು. ನಮ್ಮ ಮನೆ ಆಗ್ಬೇಕಂತ ಹೇಳುವುದು ನನ್ನ ಅಮ್ಮಂದೊಂದು ಕನಸಾಗಿತ್ತು. ಅದು ವಿದ್ಯಾಪೋಷಕ ಸಂಸ್ಥೆ ಮತ್ತು ನಮ್ಮ ದಾನಿಗಳಿಂದ ನೆರವೇರಿದೆ. ಅದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಮನೆ ಕಟ್ಟಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಾನು ಆಭಾರಿಯಾಗಿರ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರು ಉತ್ತಮ ಫಲಾನುಭವಿಗಳು ಅಂತ ಗುರುತಿಸಿಕೊಂಡು ಅನ್ನಸ್ಯ ಪಾತ್ರಂ ಕ್ಷುಧಿತಂ, ಎಲ್ಲಿ ಹಸಿವಿದೆ ಅದು ಅನ್ನದಾನಕ್ಕೆ ಸರಿಯಾದ ಪಾತ್ರತೆಯನ್ನು ಹೊಂದಿರ್ತದೆ. ಹಸಿವೆ ಅನ್ನದಾನಕ್ಕೆ ಪಾತ್ರತೆ ಇರುತ್ತದೆ. ಹಾಗಾಗಿ ಯಾರು ಫಲಾನುಭವಿಗಳು ಅತ್ಯಂತ ಅವಶ್ಯಕತೆ ಉಳ್ಳವರು ಅಂತ ತಿಳಿದುಕೊಂಡು ಆ ಫಲಾನುಭವಿಗಳನ್ನು ಗುರುತಿಸಿ ಸುಯೋಗ್ಯರಿಗೆ ಏನೊಂದು ವ್ಯವಸ್ಥೆ ಕಲಾರಂಗ ಮಾಡಿದೆ. ಅದಕ್ಕಾಗಿ ಕಲಾರಂಗಕ್ಕೆ ನಾನು ನನ್ನ ಶಿರಸ್ಸನ್ನು ತಲೆಬಾಗಿ ನಾನು ಭಕ್ತಿಯಿಂದ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಮತ್ತು ಈ ಒಂದು ಕರ್ಮದಲ್ಲಿ ನಾವೆಲ್ಲ ಸಾಮಾಜಿಕರಾದ ನಮಗೆ ಕೆಲವು ಬಾಧ್ಯತೆಗಳು, ಕೆಲವು ವ್ಯವಸ್ಥೆಗಳಿರ್ತದೆ. ಆದರೆ ಈ ಒಂದು ಕ್ರಿಯೆಯಲ್ಲಿ ಧಾರ್ಮಿಕವಾದ ಪ್ರಕ್ರಿಯೆಗಳನ್ನು ನಡೆಸುವಾಗ ಯಾವುದೇ ರೀತಿಯ ತೊಡಕನ್ನು ಮಾಡಬೇಕು ಅಂತ ಸಂಕಲ್ಪಿಸಿದ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ಅದು ಕೊನೆಗೊಳ್ಳುವಂತೆ ಮಾಡುವ ನನ್ನ ಪತ್ನಿ, ನನ್ನ ಸೊಸೆ, ಮಗಳು, ಅಳಿಯ ಮತ್ತು ನನ್ನ ಮೊಮ್ಮಗಳು, ಇವರೆಲ್ಲ ನನ್ನ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತವರು. ಮೊದಲು ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ. ಇನ್ನು ಮುಂದೆ ಇಂಥ ಕರ್ಮಗಳನ್ನು ದೇವರು ನಮಗೆ ನಡೆಸುವ ಯೋಗ್ಯತೆಯನ್ನು ಅನುಗ್ರಹಿಸಲಿ ಅಂತ ದೇವರಲ್ಲಿ ಬೇಡ್ತೇನೆ. ಈ ಮನೆಯ ಫಲಾನುಭವಿ ಸತ್ಯವತಿಯಾಗಿಯೇ ಇದ್ದುಕೊಂಡು ಸರ್ವ ವಿಧದಿಂದಲೂ ಸತ್ಯವತಿಯ ಸುತರಾಗಿ ವೇದವ್ಯಾಸರು ಪ್ರಪಂಚದ ಬೆಳಕನ್ನು ಕಂಡು ಜ್ಞಾನದ ನಿಧಿಯನ್ನು ನಮಗೆ ಅನುಗ್ರಹಿಸಿದವರು. ಈ ಸತ್ಯವತಿಯು ಕೂಡ ಈ ಮನೆಯಲ್ಲಿ ತನ್ನದಾದಂತಹ ಅಧ್ಯಯನದಿಂದ ಇನ್ನಷ್ಟು ಮಂದಿಯ ಅಧ್ಯಯನಕ್ಕೆ ಅನುಕೂಲವಾಗುವಂತಹ ಸುಸ್ಥಿತಿಯನ್ನು ಹೊಂದುವಂತೆ ದೇವರು ಆಕೆಗೆ ಅನುಗ್ರಹಿಸಲಿ. ಸರ್ವ ವಿಧವಾದಂತಹ ಅಭ್ಯುದಯ ಈ ಮನೆಯಲ್ಲಿ ವಾಸಿಸುವವರಿಗೆ ಪೇಜಾವರ ಶ್ರೀಗಳವರ ಕೃಪಾ ಕಟಾಕ್ಷ ನಿರಂತರವಾಗಿ ಸಂರಕ್ಷಿಸಲಿ. ಇನ್ನಷ್ಟು ಉತ್ತಮ ಕಾರ್ಯಗಳು ಕಲಾರಂಗದವರು ದೇವರಿಗೆ ರಥೋತ್ಸವ ಕೊಡುತ್ತಾರೆ. ನಾವು ರಥವನ್ನು ಎಳೆಯುವ ಒಬ್ಬ ಭಕ್ತರಷ್ಟೇ, ಅದು ಹೊರತು ಬೇರೆ ಯಾವುದೂ ಅಲ್ಲ. ಹಾಗಾಗಿ ಕಲಾರಂಗದ ನಮ್ಮ ಸಂಬಂಧ ದೇವರು ಆಜೀವ ಪರ್ಯಂತರ ಉಳಿಸಿಕೊಡಲಿ. ನಮ್ಮ ಮಕ್ಕಳು ಕೂಡ ಇದೇ ಮಾರ್ಗದಲ್ಲಿ ಮುಂದುವರಿಯುವಂತೆ ದೇವರವರಿಗೆ ಸತ್ಪ್ರೇರಣೆಯನ್ನು ನೀಡಲಿ ಅಂತ ಹೇಳ್ತಾ ನನ್ನ ಈ ಒಂದು ಕೈಂಕರ್ಯವನ್ನು ಕಲಾರಂಗದ ಮೂಲಕವಾಗಿ ಭಗವಂತನಿಗೆ ಸಮರ್ಪಿಸ್ತೇನೆ. ಪುರೋಹಿತರಲ್ಲಿ ಇದೊಂದು ಅಪೂರ್ವ ಒಂದು
ಒಂದು ಕೊಡುಗೆಯ ಒಂದು ಸಂದರ್ಭ ಅಂತ ಹೇಳಿಕೆ ತುಂಬ ಸಂತೋಷ ಪಡ್ತೇನೆ. ಯಾಕಂದರೆ ಪುರೋಹಿತರು ಅನ್ನುವಂಥವ್ರು ಬರ್ತಾರೆ, ಹೋಗ್ತಾರೆ, ಗೃಹ ಪ್ರವೇಶ ಮಾಡ್ತಾರೆ, ಹಣ ತೊಗೊಂಡು ಹೋಗ್ತಾರೆ ಅಂತ ಮಾತ್ರ ಇತ್ತು. ಆದರೆ ಭಾಸ್ಕರ ಭಟ್ರು ಅದನ್ನು ಪರಿವರ್ತನೆ ಮಾಡಿ ಅದನ್ನು ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ರು ಕೂಡ ಇತಿಹಾಸ ಮಾಡಿ ಪುರೋಹಿತರು ಕಲಾರಂಗದ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅನ್ನುವಂಥ ಕೀರ್ತಿಗೆ ಅದು ಕಾರಣ ಆಗಿದ್ದಕ್ಕೆ ಭಾಸ್ಕರ ಭಟ್ರಿಗೆ ನಾನು ಉದ್ದಂಡ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸಿ, ಕಲಾರಂಗದ ಉತ್ಸುಕತೆ ಇನ್ನಷ್ಟು ದೇವರ ದೇಹದೊಂದಿಗೆ ಅವರ ಸ್ವಂತ ಬದುಕಿಗೆ ದೇವರ ಅನುಗ್ರಹ ಇನ್ನಷ್ಟು ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿ ನಾನು ಹಾರೈಸ್ತಾ ನನ್ನ ಮಾತು. ಮನುಷ್ಯನ ಜೀವನ ಹೇಗೆ ಅಂದ್ರೆ ಕೇವಲ ದೇವರನ್ನೇ ಆರಾಧಿಸಿದ್ರಿಂದ ನಮ್ಗೆ ಅನುಗ್ರಹ ಅಲ್ಲ, ಅದರ ಜೊತೆಯಲ್ಲಿ ಸಮಾಜ ಸೇವೆಯು ಕೂಡ ಒಂದು ಮನುಷ್ಯನ ಒಂದು ಅವಿಭಾಜ್ಯವಾದಂತಹ ಒಂದು ಅಂಗವಾಗಿದೆ. ನಾವು ಸಂಪಾದಿಸಿದಂತಹ ಒಂದು ಹಣಕ್ಕೆ ಹೇಗೆ ಟ್ಯಾಕ್ಸ್ ತೆರಿಗೆಯನ್ನು ಕಟ್ತೇವೋ ಅದೇ ರೀತಿಯಲ್ಲಿ ಮನುಷ್ಯನಾದವನು ಸಮಾಜ ಸೇವೆ ಮಾಡಬೇಕು. ಸಮಾಜ ಸೇವೆ ಭಗವಂತನ ಸೇವೆ, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆ ರೀತಿಯಲ್ಲಿ ಈ ಕಲಾರಂಗ ವಿಶೇಷವಾದ ರೀತಿಯಿಂದ ಯಕ್ಷನಿಧಿ ಅಂತ ವಿಶೇಷವಾದಂತಹ ಪ್ರಯತ್ನ ಈ ಕಲಾರಂಗದಿಂದ ನಡೀತಾ ಇದೆ. ಒಳ್ಳೆಯ ಕಾರ್ಯಕ್ರಮ, ಇದೊಂದು ಒಳ್ಳೆಯ ಯೋಜನೆ ಸಹ ಹೌದು. ಕಲಾರಂಗದ ಒಂದು ನಿಸ್ವಾರ್ಥ ಸೇವೆ. ಅವರು ಹೇಳಿದಾಗೆ ಅವರು ಯಾರ ದೇಣಿಗೆಯನ್ನು ಅವರಾಗಿ ಹೋಗಿ ಕೇಳುವುದಿಲ್ಲ. ಅವರ ಒಂದು ಏನು ಕೆಲಸವನ್ನು ನೋಡಿ ನೆರವನ್ನು ದಾನಿಗಳು ಅವರಾಗಿಯೇ ಬಂದು ನೀಡ್ತಾರೆ. ಈಗಾಗಲೇ ವಿದ್ಯಾಪೋಷಕ್ನಲ್ಲಿ ಒಂದು ಸ್ಕಾಲರ್ಶಿಪ್ ಕೊಡುವ ವಿಚಾರ ಇರ್ಬೋದು. ಇಲ್ಲಿ ಯಾರ ಶಿಫಾರಸ್ಸಿಲ್ಲ, ಅವರ ಸದಸ್ಯರು ಪ್ರತಿ ಮನೆಗೆ ಹೋದಾಗ ಆ ಮನೆಯ ಪರಿಸ್ಥಿತಿ ಮತ್ತು ಒಂದು ಮೆರಿಟ್, ಯಾವ ವಿದ್ಯಾರ್ಥಿಗೆ ಮೆರಿಟ್ ಆಧಾರದಲ್ಲಿ ಒಂದು ವಿದ್ಯಾಪೋಷಕಿಗೆ ಆಯ್ಕೆ ಆಗ್ತಾರೆ ಮತ್ತು ಅವರ ಮನೆಯಲ್ಲಿರುವ ಸ್ಥಿತಿಯನ್ನು ನೋಡಿ ಆ ವಿದ್ಯಾರ್ಥಿಗೆ ಮನೆಯನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಳ್ಳೆಯ ಕೆಲಸಗಳು ಮಾಡ್ತಾ ಇರಲಿ ಕಲಾರಂಗ ಅಂತ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು.